ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ನಡೆದಂತಹ ಸೆಕೆಂಡ್ PUC ವಿದ್ಯಾರ್ಥಿಗಳ ಒಂದು ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ನ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ಬಿಡ್ತಾ ಇದ್ದೇನೆ. ನೋಡಿ, ಮೊದಲನೆಯ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ, ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ, ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ, ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ. ನೆಕ್ಸ್ಟು ರೋಮನ್ 2, ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಲಿಗರ್, ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ IFS, ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಾವಿತ್ರಿಬಾಯಿ ಫುಲೆ ಆ್ಯಂಡ್ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಮರ್ತ್ಯ ಸೇನ್, ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ 5. ನೆನ್ಪಿಟ್ಕೊಳ್ರಿ. ನೆಕ್ಸ್ಟು ರೋಮನ್ 3, 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1885, 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮುಖ್ಯ ಕಾರ್ಯದರ್ಶಿ, 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್, 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂಬೆಡ್ಸ್ಮನ್. ನೆಕ್ಸ್ಟ್ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಆ್ಯಂಡ್ ನೆಕ್ಸ್ಟು ರಾಷ್ಟ್ರಪತಿ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರಪತಿ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ LA ಕಾಫ್ಮನ್. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶ್ವ ಮೆಮಿರುಸ್ಸು ಘಟನೆ ಅಂತ ಬರುತ್ತೆ. ನೆಕ್ಸ್ಟು ಇಲ್ಲಿ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮುಕ್ತವಾಗಿ ಬಿಡು ಅಂತ ಅರ್ಥ, ಮುಕ್ತವಾಗಿ ಬಿಡುವು. ನೆಕ್ಸ್ಟು 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1966ರಲ್ಲಿ ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಅವುಗಳ ಒಂದು ಪ್ರಮುಖ ಒಂದು ಯಾವುದಪ್ಪ ಅಂದರೆ ಹರಿಯಾಣ, ಪ್ರಮುಖವಾಗಿರುವುದು ಯಾವುದಪ್ಪ ಅಂದರೆ ಹರಿಯಾಣ. ನೆಕ್ಸ್ಟ್ 25ನೆಯ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಬರುತ್ತೆ. 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲಕ್ಷದ್ವೀಪ, ಅಂಡಮಾನ್. 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಮೇರಿಕ ಮತ್ತು ರಷ್ಯಾ ಬರುತ್ತೆ, ಅಮೇರಿಕ ಮತ್ತು ರಷ್ಯಾ. ನೆಕ್ಸ್ಟು 28ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1572ರಲ್ಲಿ ಶ್ರೀಮಂತ ಒಂದು ಇಂದಿರಾ ಗಾಂಧಿ ಒಂದು ಭೇಟು ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಟೋ ಮತ್ತು ಸೆಂಟೋ ಅಂತ ಬರುತ್ತೆ. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಟೋ ಮತ್ತು ಸೆಂಟೋ ಅಂತ ಬರುತ್ತೆ. ನೆಕ್ಸ್ಟ್ ನೋಡೋಣ ಬನ್ನಿ. ನೆಕ್ಸ್ಟು 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ 17 ಏಪ್ರಿಲ್ 1952ರಿಂದ ಪ್ರಾರಂಭವಾಗಿ 4 ಏಪ್ರಿಲ್ 1957ರಂದು ಮುಕ್ತಾಯವಾಯಿತು. ಪ್ರಥಮ ಲೋಕಸಭೆ ಸ್ಪೀಕರ್ ಆಗಿ GV ಮಾಳ್ವಂಕರ್ ಕಾರ್ಯವನ್ನು ನಿರ್ವಹಿಸಿದರು. ನೆಕ್ಸ್ಟ್ 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಂಜಾಬನ್ನು 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಒಂದು ಪಂಜಾಬ್ ಮತ್ತು ಇನ್ನೊಂದು ಹರಿಯಾಣ. ನೆಕ್ಸ್ಟ್ 26ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನ ಮೂಲಕ ಮತ ಚಲಾಯಿಸುವಂತಹ ಒಂದು ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣೆ ಎಂದು ಕರೀತೇವೆ. ನೆಕ್ಸ್ಟ್ ಉದಾಹರಣೆ ಏನಪ್ಪ, ಭಾರತದಲ್ಲಿ ಲೋಕಸಭೆ, ರಾಜ್ಯಸಭೆ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಈ ಎಲ್ಲ ಒಂದು ಚುನಾವಣೆಗಳಲ್ಲಿ ನೇರವಾದಂಥ ಪ್ರತ್ಯಕ್ಷ ಚುನಾವಣೆ ನಡೀತದೆ. ನೆಕ್ಸ್ಟ್ 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಟೋ ಆ್ಯಂಡ್ ಎಂಜುಸ್ ಆ್ಯಂಡ್ ಸಿಯಾಂಟೋ ಆ್ಯಂಡ್ ಸೆಂಟೋ ಅಂತಲೂ ಕೂಡ ಬರುತ್ತೆ. 23ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೇಂದ್ರಾಡಳಿತ ಪ್ರದೇಶಗಳು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ಅಂತ ಬರುತ್ತೆ. ಇದು ನಿಮ್ಮ ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್ನ 30 ಮಾರ್ಕ್ಸಿಂದು ಸರಿಯಾದಂತಹ ಕೀ ಆನ್ಸರ್ಸ್ಗಳು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ.